ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಳಸಿ ಅವರೇ, ನಮ್ಮನೇಲೇನೋ ಚಿಕ್ಕ ಮಕ್ಕಳಿದ್ದಾರೆ, ಗಂಡ ದುಡಿಯೋದು ಸಾಕಾಗಲ್ಲ ಅಂತ ಕೆಲ್ಸಕ್ಕೆ ಬರ್ತಾ ಇದ್ದೀವಿ. ಆದರೆ ನಿಮ್ಮನೇನೇನಂತ ಸಮಸ್ಯೆ ಇಲ್ವಲ್ಲ? ನನಗೂ ಸ್ವಲ್ಪ ಜವಾಬ್ದಾರಿಗಳಿವೆ, ಅದಕ್ಕೆ. ಹೇಮಾ, ಕೆಲ್ಸದ ಬಗ್ಗೆ ಗಮನ ಇರಲಿ. ಆ 2 ಕವರ್ ಕೊಡು. ಪದ್ಮಕ್ಕ, ಟೈಮ್ ಆಯಿತು. ಒಗ್ಗರಣೆ ಡಬ್ಬಿ, ಇದರಲ್ಲಿ ಹೊಸ ರುಚಿನೂ ಇರುತ್ತೆ, ಸವಿ ಮಾತು ಇರುತ್ತೆ. ಎಲ್ರಿಗೂ ಈ ಮಾಧವ ಮಾಡುವ ನಮಸ್ಕಾರಗಳು. ನೀವು ಶೂಟಿಂಗ್ ಹೋಗ್ಬಿಟ್ಟು ಇವ್ರನ್ನ ಮೀಟ್ ಮಾಡಿದ್ರ ಅಲ್ವಾ? ಮೀಟ್ ಮಾಡೋದೇನೋ, ಇವರೇ ಆ ಪ್ರೋಗ್ರಾಮ್ಗೆ ಗೆಸ್ಟ್ ಆಗಿ ಅಡುಗೆ ಮಾಡಿದ್ರಲ್ವಾ. ನಮ್ಮ ಪಕ್ಕದ ಮನೆ ರಮ್ಯಾನು ಇವ್ರ ಜೊತೆಲಿ ಹೋಗಿದ್ಲು. ಮಾಧವ್ ಸರ್ ತುಂಬಾನೇ ಸಪೋರ್ಟ್ ಕೊಡ್ತಿದ್ರು ಅಂತ ಹೇಳ್ತಾ ಇದ್ರು. ನೀವು ಹೀಗೆ ಮಾತಾಡ್ತಾ ಇದ್ರೆ ಬರ್ತಿರೋ ಪ್ರೋಗ್ರಾಮ್ ನೋಡೋದು ಬೇಡವಾ? ತುಳಸಿ ಅವರೇ, ನಮಗೂ ಶೂಟಿಂಗ್ ಹೋಗಿ ಮಾಧವ್ ಅವ್ರನ್ನ ಮೀಟ್ ಮಾಡೋ ಅಂತ ಅವಕಾಶ ಸಿಗ್ಬೋದು ಅಂತೀರಾ? ಏನಿಲ್ಲ, ಈ ಪುಡಿಗಳನ್ನೆಲ್ಲ ಮಾಧವ್ ಅವ್ರಿಗೆ ತೋರ್ಸೋಣ ಅಂತ. ಖಂಡಿತ ಪದ್ಮ ಅವರೇ, ಅವ್ರು ಇನ್ನು ಹೇಗಿರ್ತಾರೋ ಎಲ್ರ ಜೊತೆನೂ ಹಾಗೇ ಇರ್ತಾರೆ. ತುಂಬ ಸರಳ ವ್ಯಕ್ತಿ. ಹೀಗೆ ಒಂದು ಸಣ್ಣ ಉದ್ಯಮ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ತುಂಬ ಖುಷಿಯಿಂದ ಪ್ರೋತ್ಸಾಹ ಮಾಡ್ತಾರೆ. ದಿಸ್ ಅ ಫೇರ್ ಪಾಯಿಂಟ್. ನಿನಗೆ ದುಡ್ಡು ಮುಖ್ಯ ಅಲ್ಲ ಅಂದರೆ ದಿಸ್ ಓಕೆ. ಜನ ನಿನ್ನ ಸೂಪರ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದ್ದಾರಲ್ಲ, ಅದು ಸ್ವಲ್ಪ ನಮಗೂ ಗೊತ್ತಾಗಬೇಕಲ್ವಾ? ಸರ್, ಕೆಫೆ ನಿಮ್ಮದು, ಸಂಪಾದನೆ ಮಾಡೋದು ಬಿಡೋದು ನಿಮ್ಮಿಷ್ಟ. ನೀವ್ಯಾಕೆ ಯಾರ್ದೋ ಚಾಲೆಂಜಸ್ ಒಪ್ಕೋಬೇಕು? ಕರೆಕ್ಟು ಸರ್, ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ. ನೋಡು ಮಾಧವ್, ನಮ್ಮ ಕಾಲ ಮುಗೀತಾ ಬಂದಿದೆ. ಇನ್ಮೇಲೆ ಏನಿದ್ರು ಮಕ್ಕಳ ಕಾಲ. ನಿನ್ನ ಅವಿನಾಶ್ ಸಂಬಂಧ ಚೆನ್ನಾಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಈಗ ಅವನಾಗೆ ಅಭಿ ನಿನ್ನ ಹತ್ರ ಬಂದು ಕೆಫೆ ಕೇಳಿದಾಗ ನೀನು ಕೊಡಲಿಲ್ಲ ಅಂದರೆ ಹಾಳಾಗತ್ತೆ. ನೀನು ಕೆಫೆ ಕೊಡೋಕೆ ರೆಡಿ ಇಲ್ಲ ಅಂದರೆ ಈ ಕೆಫೆ ವರ್ತ್ನ ಪ್ರೂವ್ ಮಾಡಬೇಕಲ್ವಾ? ಅಲ್ಲ, ಒಂದೇ ದಿನದಲ್ಲಿ 3 ಲಕ್ಷ ಸಂಪಾದನೆ ಮಾಡೋದಂದ್ರೆ ನಾವು ಹೇಗೆ ಮಾಡೋಕ್ಕಾಗುತ್ತೆ? ದಯವಿಟ್ಟು ಒಪ್ಕೋಬೇಡಿ ಸರ್, ಕೆಫೆ ವರ್ತ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತು. ಅದನ್ನು ಇವರು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಇವ್ರ ಮಾತನ್ನು ತಲೆಗೆ ಹಾಕೋಬೇಡಿ ಸರ್. ಏನು ಮಾಧವ್, ಚಾಲೆಂಜ್ ಒಪ್ಕೋತೀಯಾ ಇಲ್ಲ ನಿನ್ನ ಕೆಫೆಗೆ ಅಷ್ಟೊಂದು ಸಂಪಾದನೆ ಮಾಡೋ ತಾಕತ್ತಿಲ್ಲ ಅಂತ ಒಪ್ಕೋತೀಯಾ? ಡ್ಯಾಡ್. ಸರ್, ಬೇಡ ಸರ್. ಹೌದು ಸರ್, ಪ್ಲೀಸ್ ಒಪ್ಕೋಬೇಡಿ. ಮಾಧವ್, ಏನು ಯೋಚನೆ ಮಾಡಿದೀಯಾ? ಮಗನ ಜೊತೆಲಿ ಸ್ಪರ್ಧೆಗಿಳಿಯೋದು ತಪ್ಪು. ಹಾಗಂತ ಜನಾರ್ದನ್ ಜೊತೆ ಸೇರಿ ಅವನು ಯಾವುದೋ ಬಿಸ್ನೆಸ್ ಮಾಡೋದಕ್ಕೆ, ನನ್ನ ಕೆಫೆನ ಅದಕ್ಕೆ ಬಳಸ್ಕೊಳ್ಳೋದಕ್ಕಾಗಿ ಒಪ್ಕೊಳ್ಳೋದಕ್ಕೆ ಮನಸ್ಸಾಗ್ತಿಲ್ಲ. ಏನು ಮಾಡಲಿ? ಯಾರು ಎಲ್ಲನೂ ಎದುರಿಸ್ತಾರೆ ಅನ್ನೋ ನಂಬಿಕೆ ಆ ದೇವ್ರಿಗಿರುತ್ತೋ ಅಂಥವ್ರಿಗೆ ಕಷ್ಟ ಕೊಡ್ತಾನೆ. ನನಗೂ ಒಂದಿನ ಈ ರೀತಿ ಪರಿಸ್ಥಿತಿ ಬಂದಾಗ ನನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಆ ದೇವ್ರನ್ನ ನೆನೆಸ್ಕೋತೀನಿ. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀನಿ. ದೇವರೇ ನನಗೆ ದಾರಿ ತೋರಿಸ್ತಾ ಅನ್ನೋ ನಂಬಿಕೆ ಇರುತ್ತೆ ಆವಾಗ. ಮಾಧವ್, ಹಲೋ. ಅಭಿ,
ನೀವು ಹೇಳಿದಷ್ಟು ಹಣನ ನಾವು ಒಂದೇ ದಿನದಲ್ಲಿ ಸಂಪಾದಿಸಿದ್ರೆ ಆಮೇಲೆ ನಮ್ಮ ಕೆಫೆ ಹಿಂದೆ ಬೀಳಲ್ಲ ತಾನೆ? ಶೋರ್ ಡ್ಯಾಡ್. ಸರಿ, ಹಾಗಾದ್ರೆ ಈ ಚಾಲೆಂಜ್ಗೆ ನನ್ನ ಒಪ್ಪಿಗೆ ಇದೆ. ಯಾ, ದಟ್ಸ್ ಮಾಧವ್. ಒಪ್ಕೋತೆ ಅಂತ ಗೊತ್ತಿತ್ತು. ಹೇಗಿದ್ರು ಒಪ್ಕೊಂಡೆ ಅಲ್ಲ. ಹಾಗಾದ್ರೆ ನಾಡಿದ್ದೆ ನಮ್ಮ ಚಾಲೆಂಜ್ ಡೇ. ಕೆಫೆಯಾಗೆ ಉಳಿಯುತ್ತೋ ಇಲ್ಲ ಪಬ್ ಆಗತ್ತೋ ಅನ್ನೋದು ನಾಡಿದ್ದು ಗೊತ್ತಾಗತ್ತೆ. ಈ ಕೆಲಸ ಫೇರ್ ಆಗಿ ನಡೆಯುತ್ತೆ ಅಂತ ನೋಡೋಕ್ಕೆ ನಮ್ಮ ಕಡೆಯಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಬರ್ತಾರೆ. Mother, all the best. ಅದು ಹೇಗಾಗುತ್ತೆ ಸರ್? ನಾನು ತಂದ್ರೆ ಹಾಂ, Mission successful. ವೆಲ್ ಡನ್. ನನಗೆ ಎಂಥ ಕಷ್ಟ ಬಂದರೂ ಅದನ್ನು ಎದುರಿಸ್ತೀನಿ ಅಂತಿದ್ರಲ್ಲ ಭಾವ, ನಿಮಗೆ ನೆಮ್ಮದಿ ಕೊಡೋ ಆ ಕೆಫೆನೇ ಇಲ್ಲ ಅಂದಮೇಲೆ ಅದು ಹೇಗೆ ನೀವು ನೆಮ್ಮದಿಯಿಂದ ಇರ್ತೀರಾ ಅಂತ ನಾನು ನೋಡ್ತೀನಿ. ಎಂತದ ಇವತ್ತು ಯಾರ ಜೊತೆ ಚೆಸ್ ಆಡಕ್ಕೆ ಹೋಗ್ಲಿಲ್ವಾ? ಅಯ್ಯೋ ದಂಡ್ಪಿಂಡ, ಇತ್ತೀಚೆಗಂತೂ ನಮ್ಮ ಈ ಸೀನಿಯರ್ ಕ್ಲಬ್ ಮೆಂಬರ್ಗಳಿದ್ದಾರಲ್ಲ, ಕಾಂಜಿ ಪಿಂಜಿಗಳು, ಅವ್ರ ಜೊತೆ ಚೆಸ್ ಆಡೋದು ಅಂದ್ರೆ ಬೇಜಾರಾಗ್ಬಿಡುತ್ತೆ ಕಣು. ಮೂರೇ ಮೂಮೆಂಟಲ್ಲಿ ದಂಡ್ಪಿಂಡ ಸೋತೋಗ್ಬಿಡ್ತಾರೆ. ಓಹೋ, ಅವತ್ತು ಪಾರ್ಕಲ್ಲಿ ಮಾಧವ್ ಸರ್ ಜೊತೆ ಮ್ಯಾಚು ತುಂಬ ಚೆನ್ನಾಗಾಯ್ತಂತೆ. ಶೇಷು ಅಂಕಲ್ ಹೇಳಿದ್ರು. ಸಾಕು ಸುಮ್ಮನೆ. ಆ ಶೇಷನ್ಗೆ ಏನಾಗುತ್ತೆ ಚೆಸ್ ಆಟ? ಆ ಹೊತ್ತು ಮೈ ಹುಷಾರಿರಲಿಲ್ಲ. ಇಂಜೂರ್ಡ್ ಪ್ಲೇಯರ್ ಥರ, ಅಂದರೆ 12ನೇ ಪ್ಲೇಯರ್ ಇರ್ತಾನಲ್ಲ ಆ ಥರ ಆಗಿಬಿಟ್ಟಿದ್ದೆ. ಇಲ್ಲ ಅಂತಂದಿದ್ರೆ ಅದೇ ಅಂದ್ಕೊಂಡೆ ನಾನು. ಇಲ್ಲ ಅಂದ್ರೆ ನಮ್ಮ ತಾತು ಸೋಲ್ಸೋ ಧೈರ್ಯ ಯಾರಿಗಿರುತ್ತೆ ಅಲ್ವಾ? ಅದು ಮಾತು ಅಂದರೆ. ಒಂದು ನಿಮಿಷ ಬಂದೆ. ಇದೇನಿದು ಹೀರೆಕಾಯ? ಇಲ್ಲ ಮಾವ, ಹಾಗಲ್ಕಾಯಿ. ಅದೇ ಅದು ಕಹಿ ಬಂದಾಗಲೇ ಅಂದ್ಕೊಂಡೆ ಹಾಗಲಕಾಯಿ ಇರಬೇಕು ಅಂತ. ಓಹೋ, ಬಾಳೆಹಣ್ಣಿನಲ್ವಾ ನನ್ನ ಫೇವ್ರೇಟ್. ಏನು ವಿಶೇಷ? ವಿಶೇಷ ಎಲ್ಲ ಏನೂ ಇಲ್ಲ. ತಾವೇನೋ ನಂದಿನಿಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಅವಳೇ ಮಾಡಿ ತಂದ್ಕೊಟ್ಟಿದ್ದಾಳೆ. ಆ ಶೂರ್ಪನಖೆ ಮಾಡಿದ್ದ? ಯಾಕೆ ತಾತ, ಏನಾಯ್ತು? ಅಲ್ಲ, ಆವತ್ತು ಬೀದಿನ ಜಗಳ ಆಯ್ತಲ್ಲ, ಆ ಕೋಪಕ್ಕೆ ಇದಕ್ಕೇನಾದ್ರು ಮಿಕ್ಸ್ ಮಾಡಿದ್ರೆ? ಓ, ಅದಕ್ಕೇನಾ? ಇದನ್ನ ತಿಂದು ನಾನು ಸೇಫ್ ಆಗಿದ್ರೆ ನೀವು ತಿನ್ನೋಣ ಅಂತ ನನ್ನ ಮುಖ ನೋಡಿಕೊಂಡು ನನಗೆ ಕಾಯ್ತಾ ಇದ್ರ? ನೋಡಿ, ನಾ ತಿಂದಿದ್ದೀನಿ, ನನಗೇನೂ ಆಗಿಲ್ಲ, ನೀವು ತಿನ್ಬೋದು. ಒಳ್ಳೆ ತಾತ. ಮಾವ, ಆಲಾಪ ಸಾಕು, ವಿಷಯಕ್ಕೆ ಬಾ. ಅದು ಮಾವ, ನಾನಿವತ್ತು ಆ ಹಿಂದಿನ ಬೀದಿ ಕೇಟ್ರಿಂಗ್ನವ್ರಿದಾರಲ್ಲ, ಪದ್ಮ ಅಂತ, ಅವಳ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ಹೋಗಿದ್ದೆ. ಈ ಏರಿಯಾದಲ್ಲಿ ಸಂಜೆ ಆಯಿತು ಅಂದರೆ ಯಾರ ಮನೆಯಲ್ಲಿ ಎಷ್ಟು ಸೊಳ್ಳೆ ಹೊಡಿತಾರೆ ಅನ್ನೋ ಸುದ್ದಿನೂ ಗೊತ್ತಾಗತ್ತೆ ನನಗೆ. ಇನ್ನು ಅಂಥದ್ರಲ್ಲಿ ಇದು ಏನು ಮಾಡಿದೆ ಅಂತ ಗೊತ್ತಾಗಲ್ವಾ? ಕ್ಷಮಿಸಿ ಮಾವ, ನಿಮ್ಗೆ ಹೇಳ್ದೆ ಹೋದೆ. ಅವ್ರು ಹ್ಞೂ ಅಂದರೆ ಆಮೇಲೆ ಬಂದು ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಅವರು ಇವತ್ತಿಂದನೇ ಕೆಲಸ ಶುರು ಮಾಡಿ ಅಂದರು.
ವಿಷಯ ಮುಚ್ಚಿಡೋದು ನನಗೆ ಇಷ್ಟ ಆಗೋಲ್ಲ ಅನ್ನೋದು ಗೊತ್ತಿಲ್ವ ತುಳಸಿ ನಿಮಗೆ? ನೋಡು, ಆ ಪದ್ಮನಿಗೆ ಒಳ್ಳೆ ಹೆಸರಿದೆ ಅಂತನ್ನೋ ಕಾರಣಕ್ಕೆ ಸುಮ್ಮನೆ ಆಗಿದ್ದಿ. ಕೆಲ್ಸಕ್ಕೆ ಹೋಗ್ತಿದ್ದೀಯಾ ಅಂತಂದರೆ ಏನರ್ಥ? ನಿನ್ನ ಮಗಳು ತಗೊಂಡ ಸಾಲನ ವಾಪಸ್ ಕೊಡೋದಿಲ್ಲ ಅಂತ ನಿನಗೂ ಅರ್ಥವಾಯ್ತ? ಅದು ಹಾಗಲ್ಲ ಮಾವ. ಮಾತು ಬೇಡ. ತಗೊಂಡ ಸಾಲನ ವಾಪಸ್ ಕೊಡೋದು ನಿನಗೆ ಬಿಟ್ಟಿದ್ದಷ್ಟೆ. ನಿನ್ನ ಮಗಳ ಬಂಡವಾಳ ಆದಷ್ಟು ಬೇಗ ನಿನಗೆ ಗೊತ್ತಾಗಲಿ. ಯಾಕಮ್ಮ ಮತ್ತೊಂದು ಕೆಲಸ ಹಚ್ಕೊಂಡಿದ್ದೀರಾ? ದುಡ್ಡಿನ ಅವಶ್ಯಕತೆ ಏನಾದರೂ ಇದ್ರೆ ಹೇಳಿ, ನಾನು ಅಪ್ಪನ ಹತ್ರ ಕೇಳ್ತೀನಿ. ಅಯ್ಯೋ ಪುಟ್ಟ, ಹಾಗೆಲ್ಲಾದರೂ ಮಾಡ್ಬಿಟ್ಟಿಯಾ? ಯಾವುದೇ ಕಾರಣಕ್ಕೂ ಅಣ್ಣನ ಹತ್ರ ಹಣದ ವಿಷಯ ಮಾತಾಡಬೇಡ. ನಾನು ಏನೋ ಮಾಡ್ಕೋತೀನಿ. ಅಲ್ಲಮ್ಮ, ಡಬ್ಬಿ ಕೆಲಸ ಬೇರೆ ಇದೆ, ಅದ್ರ ಜೊತೆಗೆ ಒಂದು ಕೆಲಸ ಮಾಡೋಣ. ನೀವು ಮನೇಲಿ ಡಬ್ಬಿ ಕೆಲಸ ಮಾಡಿ, ನಾನು ಅಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಸರಿನಮ್ಮ? ನನಗೆ ಸಹಾಯ ಬೇಕಾದರೆ ಕೇಳ್ತೀನಿ ಪುಟ್ಟ. ನಿಂಗೆ ಬುಕ್ ಸ್ಟೋರಲ್ಲೂ ಕೆಲಸ ಇರುತ್ತೆ, ಅದು ಅಲ್ಲದೆ ಇಲ್ಲಿ ಮನೆಯಲ್ಲಿ ನನಗೂ ಸಹಾಯ ಮಾಡ್ತೀಯ. ಅಲ್ಲಿಗೆ ನಾನೇ ಹೋಗ್ತೀನಿ. ಜಾಸ್ತಿ ಕೆಲಸ ಏನಿರಲ್ಲ, ಆರಾಮಾಗಿ ಮಾಡ್ಬೋದು. ಆದರೂ ಅಮ್ಮ, ಇದೆಲ್ಲ ಯಾಕೆ ಬೇಕು? ಸಂಧ್ಯಾ ಹಣ ವಾಪಸ್ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಪುಟ್ಟ. ಆದರೂ ಅವಳಿಗೆ ಪೂರ್ತಿ ದುಡ್ಡು ಹೊಂದ್ಸೋಕ್ಕಾಗಲಿಲ್ಲ ಅಂದರೆ ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಮಾಡೋಣ ಅಂತ. ಮಾವ, ಹಾಂ ಪುಣಿ. ಮ್ಯಾಗಿ ಫೋನ್ ಮಾಡಿದ್ರು, ಎಲ್ಲ ವಿಷಯ ಗೊತ್ತಾಯ್ತು. ಪುಣಿ, ನನ್ನ ಕೆಫೆನ ಅಭಿ ಕೇಳೋದ್ರಲ್ಲಿ ನನಗೆ ಬೇಜಾರಿಲ್ಲ. ಅದು ಯಾವತ್ತಿದ್ರೂ ಅವನಿಗೆ ಅವಿಗೆ ಸೇರಬೇಕಾಗಿರೋದೆ. ಆದರೆ ಕೇಳ್ತಿರೋ ಉದ್ದೇಶದ ಬಗ್ಗೆ ಬೇಜಾರು. ನನ್ನ ಕೆಫೆಗೆ ಬಂದವ್ರು ಯಾರು ಬೇಜಾರಲ್ಲಿ ಹೋಗಬಾರ್ದು ಅಂತಿರೋ ನಾನು. ಆದರೆ ಅಲ್ಲಿಗೆ ಬಂದವರೆಲ್ಲ ಕುಡ್ಕೊಂಡು ಹೋಗಿ ಅವ್ರ ಮನೆಯವ್ರಿಗೆ ಬೇಜಾರು ಮಾಡೋದನ್ನು ಹೇಗೆ ಸಹಿಸ್ಲಿ ಹೇಳು? ಮಾವ, ನೀವು ಹೇಳ್ತಿರೋದು ಸರಿಯಾಗೇ ಇದೆ. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ, ಯೋಚನೆ ಮಾಡಬೇಡಿ. ಸುಲಭ ಅಂತ ಹೇಳ್ತಿಲ್ಲ, ಆದರೆ ಈ ಚಾಲೆಂಜ್ ಗೆಲ್ಲೋದು ಅಸಾಧ್ಯ ಅಂತೂ ಅಲ್ಲ. ನಾವು ಚಾಲೆಂಜ್ ಗೆಲ್ಲೋಣ ಮಾವ. ಹೌದಯ್ಯ, ನಾವೆಲ್ಲ ಇದ್ದೀವಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಹೋಟೆಲ್ಲು, ನಿಮ್ಮ ಅನುಮತಿ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ. ನನಗೇನೋ ಇದೆಲ್ಲ ಇಷ್ಟ ಆಗ್ತಿಲ್ಲ ಅಭಿ. ಕೆಫೆ ಅಂದರೆ ಭಾವನ್ಗೆ ಒಂದು ಇಮೋಷನ್ಸ್. ಈಗೇನೋ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಭಾವ ಗೆಲ್ಲಲ್ಲ ಅಂತ ಮಾತ್ರ ಹೇಳಬೇಡ, ನನಗೆ ತುಂಬ ನೋವಾಗುತ್ತೆ. ಅವ್ರ ಸ್ಟ್ರೆಂತ್ ನಿನಗೆ ಗೊತ್ತಿಲ್ಲ. ಸೆಲಿಬ್ರಿಟಿ ಅವರು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾರೆ. ನೀನು ಸೋತ್ರು ನನಗೇನು ಆಶ್ಚರ್ಯ ಅನ್ಸಲ್ಲ. ಡ್ಯಾಡ್, ಚಾಲೆಂಜ್ ಗೆಲ್ಲೋದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ? ಚಿಕ್ಕಮ್ಮ, ಏನಿದೆ? ಬ್ರೋ, ನಿಂಗೆ ವಿಷಯನೇ ಗೊತ್ತಿಲ್ವಾ? ಅಭಿಬ್ರ ದೊಡ್ಡಪ್ಪನ ಕೆಫೆನ ಪಬ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಚಾಲೆಂಜ್ ಮಾಡಿದ್ದಾನೆ. ಪಬ್ಬು ಆ ಜಾಗದಲ್ಲಿ ಇದ್ದಿದ್ರೆ ಒಂದ್ ದಿನದಲ್ಲಿ ಎಷ್ಟು ದುಡಿತಾ ಇತ್ತೋ, ಈಗ ದೊಡ್ಡಪ್ಪನು ಆ ಕೆಫೆಯಿಂದ ಅಷ್ಟೇ ದುಡ್ಡು ತೋರಿಸ್ಬೇಕು. ದೊಡ್ಡಪ್ಪ ಗೆದ್ರೆ ಕೆಫೆ ಕಂಟಿನ್ಯೂ ಆಗುತ್ತೆ, ಸೋತ್ರೆ ಪಬ್ಬು. ನಿಧಿ, ವಾಟ್? ಚಿಕ್ಕಮ್ಮ, ನೀವು ಇದನ್ನು ಸಪೋರ್ಟ್ ಮಾಡ್ತಿದ್ದೀರಾ? ಒದ್ದೆ ಮನೆಯವರಾಗಿ ಹೀಗೆಲ್ಲ ಮಾಡೋದು ನನ್ನ ಪ್ರಕಾರ ತಪ್ಪೆ. ಆದರೆ ಅವಿ ಬೇರೆ ದಾರಿ ಇಲ್ಲದೆ ಭಾವನೇ ಇದಕ್ಕೆ ಒಪ್ಕೊಂಡಿದ್ದಾರೆ.
ಯಾಕಂದರೆ ಕೆಫೆ ಅಂದರೆ ಅವ್ರು ಏನಾಗಿದೆ ನಿಮಗೆಲ್ಲ? ದಿಸ್ ಇಸ್ ಸೋ ರಿಡಿಕ್ಯುಲಸ್. ಥ್ಯಾಂಕ್ಸ್ ನಂದಿನಿ ಅವ್ರೆ, ನೀವು ನನ್ನ ಫ್ರೆಂಡ್ ಹೆಂಡ್ತಿ ಅಂತ ಅವತ್ತು ಡ್ರಾಪ್ ಮಾಡಿದೆ ಅಷ್ಟೆ. ಇನ್ನೊಂದು ದಿನ ಚೋಟುಗೇನೋ ಬೇಕಿತ್ತು ಅಂತಂದ್ರೆ ಹೇಗೋ ಆನ್ ದಿ ವೇ ಬರ್ತಿದ್ನಲ್ಲ ಅಂತ ತಂದುಕೊಟ್ಟೆ. ಅಷ್ಟಕ್ಕೆ ನೀವು ಸ್ವೀಟ್ ಮಾಡೋ ತೊಂದರೆ ಎಲ್ಲ ತಗೋಬೇಕಾಗಿಲ್ಲ. ಅಯ್ಯೋ ತೊಂದರೆ ಏನಿಲ್ಲ, ಮುಂದೇನೂ ನಿಮ್ಮಿಂದ ಹೆಲ್ಪ್ ಬೇಕಾದ್ರೆ ಅನ್ನೋ ಸಣ್ಣ ಸ್ವಾರ್ಥ ಅಷ್ಟೇ. ಇದೇನು ಬಾಸು, ಇವತ್ತು ಊಟದ ಡಬ್ಬಿನ ಇವಾಗಲೇ ಕೊಡ್ತಾ ಇದೆಯಾ? ಅಮ್ಮ ಬೇರೆ ಏನೋ ಕೆಲಸ ಇತ್ತು ಅಂತ ಅಡುಗೆ ಬೇಗ ಮಾಡಿದ್ರು, ನೀನು ಇಲ್ಲೇ ಇದೆಯಲ್ಲ ಅದಕ್ಕೆ ಕೊಡೋಣ ಅಂತ ಬಂದೆ. ಓಕೆ ಬಾಸ್, ಕೊಡು. ಬರಲಾ? ಬಾಯ್ ನಂದಿನಿ ಅವರೇ. ಬಾಯ್ ಸಮಾಜ್. ಪುಣ್ಯ ಪುಣ್ಯ ಲ್ಯಾಪ್ಟಾಪ್ ಬ್ಯಾಗ್ ಅಲ್ವಾ, ತಗೊಂಡು ಕೊಡ್ತೀನಿ. ಪುಣ್ಯ ಅದು ನಾನು ತೊಗೊಂಡಾಯ್ತು. ಯಾಕೆ ಪೂರ್ಣಿ ಎಲ್ಲೋ ಇದೆಯಾ ಅನ್ಸುತ್ತೆ? ಅಭಿ ಮಾಡಿರೋ ಚಾಲೆಂಜ್ ಬಗ್ಗೆ ಯೋಚಿಸ್ತಿದ್ಯಾ ತಾನೆ? ಹೂರಿ, ಯಾಕೆ ಬೇಕಿತ್ತು ಇದೆಲ್ಲ ಅಂತ? ಈಗ ಚಾಲೆಂಜ್ ಆಗಿದೆ, ಮುಂದೇನು ಅಂತ ಯೋಚನೆ ಮಾಡ್ತಿದ್ದೀನಿ. ಮುಂದೇನು ಅಂದರೆ ಚಾಲೆಂಜ್ ಹೇಗೆ ಗೆಲ್ಲೋದು ಅಂತನಾ? ಎಷ್ಟು ಯೋಚನೆ ಮಾಡಿದ್ರು ಐಡಿಯಾನೇ ಬರ್ತಿಲ್ಲ. ಅಲ್ಲ ಪೂರ್ಣಿ, ಯೋಚಿಸೋಕ್ಕೇನಿದೆ, ಚಾನಲಲ್ಲಿ ಪ್ರೋಗ್ರಾಮ್ ಮಾಡ್ತಾರಂತೆ, ಪ್ರಚಾರ ಹೇಗೆ ಮಾಡೋದು ಅಂತ ಗೊತ್ತಿಲ್ವಾ? ಅಂದರೆ ಹೇಗೂ ಚಾನಲ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ. ನಿಮ್ಮ ಮಾವನ ಕೆಫೆಯಲ್ಲಿ ನಾಳೆ ಏನೋ ಈವೆಂಟ್ ನಡೀತಾ ಇದೆ ಅಂತ ಅರ್ಜೆಂಟಾಗಿ ಅವ್ರ ಕೈಯಲ್ಲಿ ಪ್ರೊಮೋ ಶೂಟ್ ಮಾಡಿಸಿ, ಅದು ಇವತ್ತೇ ಚಾನಲಲ್ಲಿ ಬರೋ ಹಾಗೆ ಮಾಡಿಸಿ. ಈವೆಂಟ್ ಅಂದರೆ ಜನ ಬಂದೇ ಬರ್ತಾರೆ. ನೀವು ಇದನ್ನು ಹೇಳ್ತಿರೋದು? ಎಸ್, ಅದ್ರಲ್ಲಿ ಆಶ್ಚರ್ಯ ಪಡೋಕ್ಕೇನಿದೆ? ಮಾರ್ಕೆಟಿಂಗ್ ನನ್ನ ಫೀಲ್ಡ್ ಪೂರ್ಣಿ. ಜನರಿಗೆ ಯಾವುದನ್ನ ಹೇಗೆ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಐಡಿಯಾ ಸೂಪರ್, ಆದರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ರೀ. ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮಾವನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ಐ ಆಮ್ ಹ್ಯಾಪಿ. ಹೌದಲ್ವಾ? ನನಗಿದು ರಿಯಲೈಸ್ ಆಗಿಲ್ವಲ್ಲ, ನಾನು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾವ, ನಾಳೆ ಕೆಫೆಗೆ ಜನರನ್ನು ಕರೆಸೋದಕ್ಕೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ. ಏನು? ಯಾಕೆ ಮಾವ, ಐಡಿಯಾ ಚೆನ್ನಾಗಿಲ್ವಾ? ಐಡಿಯಾ ಚೆನ್ನಾಗಿದೆ ಪೂರ್ಣಿ, ಅದ್ರ ಬಗ್ಗೆ ಮಾತಿಲ್ಲ. ಆದರೆ ಕೆಫೆ ನನ್ನ ಪರ್ಸ್ನಲ್, ಒಗ್ಗರಣೆ ಡಬ್ಬಿ ನಾನು ನಡೆಸ್ಕೊಡೋ ಶೋ. ಹಾಗೆ ನನ್ನ ಪರ್ಸ್ನಲ್ ಕೆಲಸಕ್ಕೆ ಚಾನಲ್ನವ್ರ ಹತ್ರ ಫೇವರ್ ಕೇಳೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಮಾವ, ಎಷ್ಟೋ ಸಲ ಚಾನಲ್ನವರು ಸಡನ್ನಾಗಿ ಶೂಟಿಂಗ್ ಕರೆದಾಗ ನೀವು ನಿಮ್ಮ ಕೆಫೆ ಕೆಲಸ ಬಿಟ್ಟು, ನಿಮ್ಮ ಪರ್ಸ್ನಲ್ ಕೆಲಸ ಎಲ್ಲ ಬಿಟ್ಟು ಶೂಟಿಂಗ್ ಹೋಗಿದ್ದೀರಾ ಅಲ್ವಾ? ಅದು ಅಲ್ಲದೆ ಈ ಚಾಲೆಂಜ್ನ ನಾವು ಯಾಕೆ ಗೆಲ್ಲಬೇಕು ಹೇಳಿ? ಇದರಲ್ಲಿ ನಮ್ಮ ಪರ್ಸ್ನಲಿಗೂ ಏನೂ ಇಲ್ಲ. ಒಂದೊಳ್ಳೆ ಹೆಸರಿರೋ ಕೆಫೆ ಕುಡುಕರು ಜಾಗ ಆಗಬಾರ್ದು ಅನ್ನೋದೊಂದೇ ಉದ್ದೇಶ ಅಲ್ವಾ? ಇಂಥ ಒಳ್ಳೆ ಉದ್ದೇಶಕ್ಕೆ ಚಾನಲ್ನವರು ಹೆಲ್ಪ್ ಮಾಡ್ದಂಗೆ ಆಗತ್ತೆ. ನಿಮಗೆ ಚಾನಲ್ ಅವ್ರ ಹತ್ರ ಮಾತಾಡೋದಕ್ಕೆ ಮುಜುಗರ ಆದರೆ ನಾನು ಮಾತಾಡ್ತೀನಿ ಮಾವ, ಪ್ಲೀಸ್. ಕೆಫೆಗೆ ಬಂದು ಪ್ರೋಮೋ ಶೂಟ್ ಮಾಡ್ತಾರೆ, ಪ್ಲೀಸ್ ಮಾವ, ಇಲ್ಲ ಅನ್ಬೇಡಿ. ಮಾವ, ನೀವು ನಿಮ್ಮ ಮಗ ಅವಿನ ನಂಬ್ತೀರಾ ಅಲ್ವಾ? ಅವು ತಪ್ಪು ನಿರ್ಧಾರ ತಗೋತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಗೊತ್ತಿರೋ ಮಟ್ಟಿಗೆ ಅವಿ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ. ಬಟ್
ಈಗ ಅದನ್ನು ಯಾಕೆ ಕೇಳ್ತಾ ಇದೆಯಾ? ಯಾಕೆ ಅಂದರೆ ಹೀಗೆ ಚಾನೆಲ್ ಮೂಲಕ ಪ್ರೋಮೋ ಮಾಡಿ ಟೆಲಿಕಾಸ್ಟ್ ಮಾಡೋ ಐಡಿಯಾ ಕೊಟ್ಟಿದ್ದೆ ನಿಮ್ಮ ಮಗ. ನಿಜವಾಗ್ಲೂ? ಎಸ್. ಮತ್ತೆ ಇಂಥ ಒಳ್ಳೆ ಐಡಿಯಾ ಈ ದಡ್ಡಿ ತಲೆಗೆ ಹೊಳೆಯುತ್ತಾ? ನಿಮ್ಮ ಮಗನೇ ಅಪ್ಪ ಗೆಲ್ಲಿ ಅಂತ ಕೊಟ್ಟಿದ್ದ ಐಡಿಯಾ.